ತರಗತಿ ನಡೀತಾ ಇತ್ತು. ಮೇಷ್ಟ್ರು ಪಾಠ ಮಾಡ್ತಾಯಿದ್ರು. ಮೇಷ್ಟ್ರು ನಾಸ್ತಿಕರು, ನೋಡದೇ ಇರೋ ವಿಷಯದಲ್ಲಿ ನಂಬಿಕೆ ಇಲ್ಲ ಅವರಿಗೆ. ಅವರು ತಮ್ಮ ಭಾವವನ್ನು ಮಕ್ಕಳಲ್ಲಿ ಹರಡಲಿಕ್ಕೆ ಒಂದು ಕೆಲಸ ಮಾಡ್ತಾರೆ. ಒಬ್ಬ ಹುಡುಗನ ಕರೀತಾರೆ. ಹೊರಗಡೆ ನೋಡು, ಮರ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಹುಲ್ಲು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಹೊರಗೆ ಹೋಗಿ ನೋಡು, ತಲೆ ಎತ್ತಿ ಆಕಾಶ ಕಾಣ್ತಾ ಇದೆಯಾ? ಆ ಹುಡುಗ ಹೊರಗಡೆ ಹೋಗ್ತಾನೆ, ತಲೆ ಎತ್ತಿ ನೋಡ್ತಾನೆ, ವಾಪಸ್ ಬರ್ತಾನೆ, ಆಕಾಶ ಕಾಣ್ತಾ ಇದೆ. ಈಗ ಹೇಳು, ನೀನು ದೇವರನ್ನು ಕಂಡ್ಯಾ? ಇಲ್ಲ. ಅದಕ್ಕೆ ಹೇಳೋದು ದೇವರಿಲ್ಲ. ತೀರ್ಮಾನ ಆಗೋಯ್ತು. ಅಷ್ಟೊತ್ತಿಗೆ ಅದೇ ಶಾಲೆಯ ಅದೇ ತರಗತಿಯ ಒಬ್ಬ ಪುಟ್ಟ ಹುಡುಗಿ ಎದ್ದು ನಿಲ್ತಾಳೆ. ಅವಳು ಕೆಲವು ಪ್ರಶ್ನೆಗಳನ್ನ ಹುಡುಗನಿಗೆ ಕೇಳೋಕ್ಕೆ ಇಷ್ಟಪಡ್ತಾಳೆ. ಮೇಷ್ಟ್ರು ಹೇಳಿದ್ರು, ಕೇಳಮ್ಮ. ಅದೇ ಪ್ರಶ್ನೆಗಳು ಪುನಃ ಹುಡುಗಿ ಕೇಳ್ತಾಳೆ. ನಿಂಗೆ ಮರ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಹುಲ್ಲು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಆಕಾಶ ನೋಡಿದೆಯಾ? ನೋಡಿದೆ. ಹೀಗೆ ಹೇಳು, ನಮ್ಮ ಮೇಷ್ಟ್ರ ಬ್ರೈನ್ ಕಾಣ್ತಾ ಇದೆಯಾ? ಮಿದುಳು ಕಾಣ್ತಾ ಇದೆಯಾ? ಇಲ್ಲ. ಆದರೆ ಇವತ್ತಾದ ಪಾಠದ ದೃಷ್ಟಿಯಿಂದ ಆ ಲೆಕ್ಕದಂತೆ ನಮ್ಮ ಮೇಷ್ಟ್ರಿಗೆ ಬ್ರೈನ್ ಇಲ್ಲ, ಮಿದುಳಿಲ್ಲ. ಈ ಕಥೆಯ ಮರ್ಮ ಇಲ್ಲಿ ಏನು ಅಂದರೆ, ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತೇನಿಲ್ಲ ಅಂತ. ಹಾಗಾಗಿ ನಿಜವಾದ ನಾಸ್ತಿಕ ನಾ ಕಂಡಿಲ್ಲ ಅಂತ ಹೇಳ್ತಾನೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಎಷ್ಟೋ ಸಂಗತಿಗಳನ್ನು ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ನಮ್ಮ ಹಾರ್ಟ್ ನಾವು ಕಣ್ಣಲ್ಲಿ ನೋಡೋಕ್ಕಾಗತ್ತಾ? ನಮ್ಮ ಬ್ರೈನ್ ನಾವು ಕಣ್ಣಲ್ಲಿ ನೋಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದರೆ ನಂಬ್ತೇವೆ ನಾವು. ಯಾಕೆಂದರೆ ಅದಕ್ಕೆ ವಿಶ್ವಾಸ ಅಂತ ಹೆಸರು. ಬರಿಗಣ್ಣು ನೋಟಕ್ಕಿಂತ ವಿಶ್ವಾಸ ಯಾವತ್ತೂ ತುಂಬ ದೊಡ್ಡದು. ಹಾಗಾಗಿ ಆ ವಿಶ್ವಾಸದಲ್ಲೇ ಭಗವಂತ ಇರ್ತಾನೆ. ಒಂದು ಕೋಣೆಯಲ್ಲಿ ಒಂದು ವಸ್ತುವಿನ ಇದೆ ಅಂತ ಹೇಳೋದು ತುಂಬ ಸುಲಭ. ನೋಡಿದ್ರಾಯ್ತು, ತೋರಿಸಿದ್ರಾಯ್ತು. ಆದರೆ ಇಲ್ಲ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂದರೆ ಇಂಚಿಂಚು ಹುಡುಕಬೇಕು ಇಲ್ಲ ಅಂತ ಹೇಳಬೇಕಾದ್ರೆ. ಅದ್ರ ನಂತರವೂ ಪ್ರಶ್ನೆ ಇದೆ. ಬೆಳಕು ಸಾಕಾಯ್ತಾ? ನೀನು ನೋಡ್ಬೇಕಾದ್ರೆ ನೀನು ವ್ಯತ್ಯಾಸ ಆಗಿಲ್ವಾ? ನಿನ್ನ ಕಣ್ಣು ಚೆನ್ನಾಗಿದೆಯಾ? ಇಂಥ ಪ್ರಶ್ನೆಗಳಿದೆ. ಕೊನೆಯಲ್ಲಿ ನಿನ್ನ ಮನಸ್ಸು ಬೇರೆ ಎಲ್ಲರೂ ಇದ್ದರೆ, ಕಣ್ಣಲ್ಲೇ ಇದ್ರೂ ಕೂಡ ಕಾಣಿಸೋದಿಲ್ಲ. ಇಂಥ ಪರಿಮಿತ ಇಂದ್ರಿಯಗಳನ್ನಿಟ್ಕೊಂಡು ಅಪರಿಮಿತವಾದನ ಇದೆ ಇಲ್ಲ ಅಂತ ಹೇಳೋದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಏನೂ ಇಲ್ಲ. ಹಾಗಾಗಿ ಜಾಣತನ ಯಾವುದು ಅಂದರೆ, ಕಂಡಿದ್ದನ್ನು ಕಂಡೆ ಅಂತ ಹೇಳು, ಕಾಣದನ್ನು ಕಾಣಲಿಲ್ಲ ಅಂತ ಹೇಳು, ಅಷ್ಟೇ ತಾನೇ. ಅದಕ್ಕಿಂತ ಹೆಚ್ಚೇನೂ ಬೇಕಾಗಿಲ್ಲ. ಮತ್ತು ವಿಶ್ವಾಸದಲ್ಲಿ ಬದುಕು. ವಿಶ್ವಾಸ ಫಲದಾಯಕ. ಇದೆ ಅನ್ನೋ ಭರವಸೆ ಇದೆಯಲ್ಲ, ಅದು ಕೂಡ ನೆಮ್ಮದಿ ತುಂಬ ದೊಡ್ಡದು. ಇಲ್ಲ ಅನ್ನುವಾಗ ಏನೋ ಗೊಂದಲ, ಏನೋ ಇನ್ಸೆಕ್ಯೂರಿಟಿ, ಅಭದ್ರತೆ ಭಾವನೆ. ಇದೆ ಅಂತನ್ನುವಾಗ ಏನೋ ಸಮಾಧಾನ, ಏನೋ ನೆಮ್ಮದಿ, ಕಾಯೋನೊಬ್ಬ ಇದ್ದಾನೆ ಅಂತ. ಹಾಗಾಗಿ ಆ ಸಮಾಧಾನ ಬದುಕಿಗೆ ಬಹಳ ದೊಡ್ಡ ಫಲವನ್ನು ಕೊಡ್ತದೆ. ಆ ಸಮಾಧಾನ ಬೇಕು ಎಲ್ಲರಿಗೂ. ಹರೇ ರಾಮ.